4ನೇ ತಾರೀಕು ಮಧ್ಯಾಹ್ನ ಬಿ ಜೆ ಪಿಗೆ ರಿಯಲೈಸ್ ಆಗ್ಬೋದು, ಅಣ್ಣಾಮಲೈ ಮಾತು ಕೇಳಿಕೊಂಡು ಪ್ರತ್ಯೇಕವಾಗಿ ಹೋಗಿದ್ರೆ ಅಟ್ಲೀಸ್ಟ್ ವೋಟ್ ಶೇರ್ ಆದರೂ ಜಾಸ್ತಿ ಆಗ್ತಿತ್ತು, ಬೇಸ್ ಆದರೂ ಜಾಸ್ತಿ ಆಗ್ತಿತ್ತು ಅಂತ. ಈಗ ಮತ್ತೆ ತಿರ್ಗಾ ನಾನು ಓಪನಿಂಗ್ ಸ್ಟೇಟ್ಮೆಂಟನ್ನೇ ಶುರು ಮಾಡ್ತೇನೆ. ಈ ಬಾರಿ ಬಿ ಜೆ ಪಿ ಅಲಯನ್ಸ್ ಅಥವಾ ಅಣ್ಣಾ ಡಿ ಎಮ್ ಕೆ ಅಲಯನ್ಸ್ ಇಟ್ ವಿಲ್ ಕ್ರಾಸ್ 140. ಇಟ್ ವಿಲ್ ಕ್ರಾಸ್ 140. ರೈಟ್ ಇಟ್ ಡೌನ್. ಯಾಕೆ ಅಂತ ಹೇಳಿದ್ರೆ ನೋಡಿ, ತಮಿಳ್ನಾಡಿನ ರಾಜಕಾರಣವನ್ನು ನೀವು ಮುಂಚೆಯಿಂದ ನೋಡ್ಕೊಂಬನ್ನಿ. ನೀವು 67ರ ಚುನಾವಣೆ ಬಿಟ್ಬಿಟ್ರೆ 71ರ ಚುನಾವಣೆಯಿಂದ ಇವತ್ತುವರೆಗೂ ಅಲ್ಲಿ ಒಂದು ಪೊಲಿಟಿಕಲ್ ಪಾರ್ಟಿಗಳು ಗೆಲುವು ಸೋಲು ಡಿಸೈಡ್ ಮಾಡಲ್ಲ. ಅಲ್ಲಿ ಡಿಸೈಡ್ ಮಾಡೋದೇ ಅಲಯನ್ಸ್ಗಳು. ನೀವು 67 ಮಾತ್ರನೇ ಡಿ ಎಮ್ ಕೆ ಒಂದೇ ಹೊತ್ತು 71 ಆಗಲೇ ಅವರು ಇಂದಿರಾ ಗಾಂಧಿ ಕಾಂಗ್ರೆಸ್ 5 ಜೊತೆ ಹೋದರು. ಕಾಂಗ್ರೆಸ್ ಕಾಮರಾಜನಾಗಿತ್ತು, ಕಾಂಗ್ರೆಸ್ 5 ಜೊತೆ ಹೋದರು. ಅದಾದಮೇಲೆ ಇವನ್ ಎಂ ಜಿ ರಾಮಚಂದ್ರನ್ AIADMK ಕೆ ಬಂದಾಗಲೂ ಕೂಡ ಲೆಫ್ಟು ಜನತಾ ಪಾರ್ಟಿ ಜೊತೆ ಹೋಗೋರು, ಅವ್ರು ಕಾಂಗ್ರೆಸ್ ಜೊತೆ ಹೋಗೋರು, ಮತ್ತು 84ರಲ್ಲಿ ಇವ್ರು ಕಾಂಗ್ರೆಸ್ ಜೊತೆ ಬಂದು ಅವ್ರ ಜೊತೆ. ಇಲ್ಲಿವರೆಗೂ ಕೂಡ ಯಾವುದೇ ಒಂದು ಪೊಲಿಟಿಕಲ್ ಪಾರ್ಟಿ ಈವನ್ ಪೀಕಲ್ಲಿದ್ದಾಗಲೂ DMK 1989ನಲ್ಲಿ ಪೀಕಲ್ಲಿದ್ದಾಗಲೂ ಕೂಡ ಅಲಯನ್ಸ್ ಬಿಟ್ಟು ಹೋಗೋ ಧೈರ್ಯನೇ ಮಾಡಲಿಲ್ಲ ನೆಕ್ಸ್ಟ್ ಎಲೆಕ್ಷನ್ಗೆ. ಈವನ್ ಜಯಲಲಿತಾ 2011ರಲ್ಲಿ ಪೀಕಲ್ಲಿದ್ದಾಗಲೂ ಕೂಡ ಅಲಯನ್ಸ್ ಬಿಟ್ಟು ಹೋಗಲಿಲ್ಲ. ಯಾಕೆ ಅಂತ ಹೇಳಿದ್ರೆ ನೀವು ನೋಡ್ಕೊಂಬನ್ನಿ, ಎರಡೂ ಪಕ್ಷಗಳು DMK ಮತ್ತು AIADMK ಯಾವಾಗಲೂ 30% ವೋಟ್ ಶೇರ್ ಇದ್ದೇ ಇರುತ್ತೆ ಕಾನ್ಸ್ಟೆಂಟಾಗಿ. ಇವನ್ ಕಳೆದ ಚುನಾವಣೆಯಲ್ಲೂ ಕೂಡ ಜಯಲಲಿತಾ ಇಲ್ದಿದ್ದಾಗಲೂ ಕೂಡ ಅವರಿಗೆ 30% ಇದ್ದೇ ಇತ್ತು AIADMKಗೆ. ಈಗ ಏನು 15 to 18% ಬೇಕಲ್ಲ ಗ್ಯಾಪು ಜಯ ಬರ್ಸೋದಕ್ಕೆ, ಅದನ್ನು ತಂದುಕೊಡೋದು ಈ ಅಲಯನ್ಸ್ ಪಾರ್ಟ್ನರ್ ಪಕ್ಷಗಳು ಪ್ರತಿ ಚುನಾವಣೆಯಲ್ಲಿ. ಹಾಗಾಗಿ ನಿಮಗೆ ಯಾವಾಗ ನಿಮಗೆ ಅಲಯನ್ಸ್ ಪಾರ್ಟ್ನರ್ಗಳು ನಿಮ್ಮ 30% ಶೇರ್ಗೆ ತನ್ನ ಒಂದು 15% ಕಾಂಟ್ರಿಬ್ಯೂಟ್ ಮಾಡಿ ಎತ್ತುತ್ತವೆ, ಆ ಪಕ್ಷ ಗೆಲ್ಲುತ್ತೆ, ಆ ಅಲಯನ್ಸ್ ಗೆಲ್ಲುತ್ತೆ. ಏನು ಎಳ್ಕೊಂಡು ಯಾವ್ದು ಕೆಳಗಡೆ ಬರ್ತದೆ ಆ ಅಲಯನ್ಸ್ ಸೋಲುತ್ತೆ. 140 ಸೀಟ್ ಗೆಲ್ತೀವಿ, ನಮ್ಮ ಅಲಯನ್ಸ್ ಗೆಲ್ಲುತ್ತೆ ಅನ್ನೋದಕ್ಕೆ ನನಗೆ 3 ಕಾರಣ ಹೇಳಿ. ಎಸ್, ಡೆಫಿನೆಟ್ ಆಗಿ. ನೋಡಿ, ನಂಬರ್ 1 ಮೊದಲನೇ ಕಾರಣ ನೋಡಿ, ನೀವು ಇದರ ತಮಿಳ್ನಾಡು ಡೆಮೋಗ್ರಫಿ ನೋಡಿಕೊಂಡ್ರೆ, ತಮಿಳ್ನಾಡು ನಾರ್ತ್ ಏನಿದೆ, ಅಪಾರ್ಟ್ ಫ್ರಮ್ ಚೆನ್ನೈ, ಗ್ರೇಟರ್ ಚೆನ್ನೈ ಬಿಟ್ಬಿಟ್ರೆ, ನೀವು ತಿರುವಳ್ಳೂರು ಇರ್ಬೋದು ಅಥವಾ ಯಾವುದು ತಿರುವಳ್ಳೂರು ಇರ್ಬೋದು, ಕಾಂಚೀಪುರಂ ಇರ್ಬೋದು, ವೆಲ್ಲೂರು ಇರ್ಬೋದು, ಈ ಭಾಗದಲ್ಲಿ ಇದು ಕಂಪ್ಲೀಟ್ಲಿ ಏನು ವೆನಿಯರ್ ಡಾಮಿನೇಟೆಡ್ ಇದೆ. ಇದು ಟ್ರೆಡಿಷನಲ್ ಆಗಿ AIADMKದು ಅದು ಭದ್ರಕೋಟೆ. ಅದ್ರ ಜೊತೆಗೆ PMKಯ ಈ ಬಾರಿ ನೀವು ಈ ಫೋರ್ಸನ್ನು ನೋಡಿದ್ರೆ ನೀವು ದೇ ವಿಲ್ ಸ್ವೀಪ್ ನಾರ್ತ್ ಡಿಸ್ಟಿಂಗ್ ತಮಿಳ್ನಾಡು ವಿಚ್ ಈಸ್ ಹ್ಯಾವಿಂಗ್ 83 ಕಾನ್ಸ್ಟಿಟ್ಯೂನ್ಸೀಸು. ಅದಾದಮೇಲೆ ಈ ಕೊಂಗು ರೀಜನ್ ಏನಿದೆ, ಏನು ನೀಲಗಿರಿಸು, ಕೊಯಮತ್ತೂರು, ತಿರುಪೂರು, ಈರೋಡು, ಸೇಲಮು, ನಮ್ಮ ಧರ್ಮಪುರಿ, ಕೃಷ್ಣಗಿರಿ ಈ ಭಾಗದಲ್ಲಿ ಇದೆಯಲ್ಲ, ಈ ಭಾಗದಲ್ಲಿ ಇರ್ತಕ್ಕಂಥ ಸುಮಾರು ಏನು 58 ಸೀಟ್ಗಳಿದೆ. ಇಲ್ಲೂ ಕೂಡ AIADMK ಸ್ವೀಪ್ ಮಾಡುತ್ತೆ. ಯಾಕೆ ಅಂತ ಹೇಳಿದ್ರೆ, ನೀವು ಯಾವುದೇ ಎಲೆಕ್ಷನಲ್ಲಿ ನೋಡ್ಕೊಂಬನ್ನಿ, ಈವನ್ ಕಳೆದ ಬಾರಿ ಸೋತಾಗಲೂ ಕೂಡ 58 ಕ್ಷೇತ್ರದಲ್ಲಿ 39 ಗೆದ್ದಿತ್ತು. ಅದು ಹಿಂದೆ 16ರಲ್ಲಿ 47 ಸೀಟ್ ಗೆದ್ದಿತ್ತು AIADMK. ಈ ಬಾರಿ ಏನು ಆಂಟಿ ಇನ್ಕಂಬನ್ಸಿ ಅತಿ ಹೆಚ್ಚಾಗಿ ಇದಾಗ್ತಾ ಇದೆ. ಪ್ಲಸ್ ಏನು ತಮಿಳ್ನಾಡಿನ ಏನು ಕಾವೇರಿ ಡೆಲ್ಟಾ ರೀಜನ್ ಏನಿದೆ, ತಂಜಾವೂರು ಸುತ್ತಮುತ್ತಲ ಭಾಗ ಇರ್ಬೋದು ಅಥವಾ ತಮಿಳ್ನಾಡಿನ ಕೆಳಗಡೆ ಭಾಗ ಇರ್ಬೋದು, ಅಲಯನ್ಸ್ ಪಾರ್ಟ್ನರ್ಗಳು ದೇ ಆರ್ ಪ್ಲೇಯಿಂಗ್ ದ ವೆರಿ ಕೀ. ನಿಮಗೆ ನಾರ್ತ್ 30 ಸೆಕೆಂಡ್ಸ್ ನಾರ್ತ್ ತಮಿಳ್ನಾಡಲ್ಲಿ ನಿಮಗೆ AIADMKಗೆ PMK ಕೈ ಹಿಡಿತಾ ಇದೆ. ಹಾಗಾಗಿ ದೇ ವಿಲ್ ಸ್ವೀಪ್ ದ ನಾರ್ತ್ ಪೋರ್ಷನ್. ಕೊಂಗು ರೀಜನಲ್ಲಿ ನಿಮಗೆ ಎಗೈನ್ ಅವರೇನೇನು ಗೌಂಡರ್ ಸಮುದಾಯ ಏನಿದೆ ಅಥವಾ ಏನು ಎಡಪಾಡಿಯವರ ಅವ್ರದ್ದೇನೆ ಪ್ರಭಾವ ಏನಿದೆ, ದೇ ವಿಲ್ ಸ್ವೀಪ್ ಕೊಂಗು ರೀಜನ್. ನೀವು ದಕ್ಷಿಣ ಇದಕ್ಕೆ ಬಂದರೆ, ನೀವು ಮಧುರೈ ರೀಜನ್ಗೆ ಬಂದರೆ, ಕನ್ಯಾಕುಮಾರಿ, ರಾಮನಾಥಪುರಂ ಬಂದರೆ, ಇಲ್ಲಿ BJP ಸ್ಟ್ರಾಂಗ್ ಹೋಲ್ಡ್ ಇದೆ, ಇನ್ಕ್ಲೂಡಿಂಗ್ ಕೊಯಮತ್ತೂರು ಮತ್ತು ತಿರುಪೂರ್ ಕಡೆಗೆ BJP ಅಲ್ಲಿ ನಿಮಗೆ ಜೊತೆಗೆ ಮಾಡ್ತಾರೆ. ಅದ್ರ ಜೊತೆಗೆ ಏನು ತೇವರ್ ಸಮುದಾಯ ಅತಿ ಹೆಚ್ಚಿರ್ತಕ್ಕಂಥ TTK ದಿನಕರ್ ಅವ್ರದ್ದು AIMMK ಇದೆ, ಇದು ಕೂಡ ದೊಡ್ಡ ಮಟ್ಟದಲ್ಲಿ ಕೈ ಹಿಡಿತೆ. ಜೊತೆಗೆ ಏನು ರೈತ ಸಮುದಾಯದ ವಿಪರೀತ 2021ರಲ್ಲಿ ಇದೆಲ್ಲ ಇರಲಿಲ್ವಾ? ಇಲ್ಲ, ನಾನು ಹೇಳ್ತೀನಿ ಕೇಳಿರಿ. ಆ ಟೈಮಲ್ಲಿ ಏನಾಗಿತ್ತು ಅಂದರೆ ವಿಪರೀತ ಆಂಟಿ ಇನ್ಕಮರ್ಸ್ ತಲೆ ಮೇಲೆ ಬಂದು ಕೂತಿತ್ತು. ಹಾಗಾಗಿ ಹೇಳಿದ್ದು ಆ ಟೈಮಲ್ಲಿ ಏನಾಗೋಯ್ತು ಅಂತ ಹೇಳಿದ್ರೆ, ಕಾಂಗ್ರೆಸ್ ನಿಮಗೆ ಚೆನ್ನಾಗಿ ಕೈ ಎತ್ತುತ್ತೋ ಅವ್ರನ್ನ, DMKನ, BCK ಚೆನ್ನಾಗಿತ್ತು. ಈ ಸರಿ ಅವ್ರ ಅಲಯನ್ಸ್ ನೋಡಿ, ಕಾಂಗ್ರೆಸ್ ಕಡೆ ನಿಮಿಷದವರೆಗೂ ರಾಹುಲ್ ಗಾಂಧಿ ಇವ್ರು ಏನು DMK ಜೊತೆ ಹೋಗಿ ಇಷ್ಟಪಡಲಿಲ್ಲ. ಇವತ್ತುವರೆಗೂ ಒಂದೇ ಒಂದು ಮೀಟಿಂಗ್ ಏನು ಪ್ರಚಾರ ಮಾಡಲಿಲ್ಲ ಈ ಸ್ಟಾಲಿನ್ ಜೊತೆಗೆ ಹೋಗಲಿಕ್ಕೆ ಇಷ್ಟ ಇರಲಿಲ್ಲ. ಕಡೆಗೆ ಸೋನಿಯಾ ಗಾಂಧಿ ವಿಡಿಯೋ ಕಾನ್ಫರೆನ್ಸ್ ಮಾಡಿ DMK ಜೊತೆಗೆ ಅಲಯನ್ಸ್ ಮಾಡಿದ್ರು ಬಿಟ್ಟರೆ, ಇವನ್ BCK ಕಡೆಗೆ ಏನು ದಲಿತ ಸಮುದಾಯದ ಏನಿದೆ, ಕಳೆದ ಬಾರಿ 15 ಸೀಟ್ ಕೊಟ್ಟಿದ್ರು, ಈ ಸರಿ ಗಲಾಟೆ ಮಾಡ್ಕೊಂಡು 8ಕ್ಕೆ ನಿಂತರು. ಇವನ್ ಅದು ಕೂಡ ಕೆಳಗಡೆ ಇಳಿತಾ ಇದೆ. ಈ ಅಲಯನ್ಸ್ ಏನಿದೆ, BJP ಅಲಯನ್ಸ್ ಏನಿದೆ, ಅದು BJP ಇರ್ಬೋದು ಅಥವಾ ಏನು PMK ಇರ್ಬೋದು ಅಥವಾ AIMMK ಇರ್ಬೋದು ಅಥವಾ ನಮಗೆ ತಮಿಳ್ನಾಡಿನ ಕಾಂಗ್ರೆಸ್ ಇರ್ಬೋದು, ಇವು ಎಲ್ಲ ವಲಯದಲ್ಲೂ ಬೂಸ್ಟ್ ಕೊಡ್ತಾ ಇದ್ದಾವೆ. ಜೊತೆಗೆ ಏನು ಆಂಟಿ ಇನ್ಕಮ್ ಅತಿ ಹೆಚ್ಚು ರೈತರ ಆಂಟಿ ಇನ್ಕಮ್ DMK ಮೇಲೆ ಚಂದ್ರಶೇಖರ್ ಆಫರ್ ಮಾಡೋದಕ್ಕೆ ಹೊಸತನ ಅನ್ನೋದು ಏನಿತ್ತು ನಿಮ್ಮ ಅಲಯನ್ಸ್ನಲ್ಲಿ? ಅಲ್ಲಿ ವಿಜಯ್ ಬಂದಿದ್ದಾರೆ, ಒಬ್ಬ ಸಿನಿಮಾ ನಟ, ಏನೋ ಒಂದು ಕಾನ್ಸಂಟ್ರೇಟೆಡ್ ಸರ್ಕಾರದ ವಿರುದ್ಧದ ಕಾನ್ಸಂಟ್ರೇಟೆಡ್ ಅಟ್ಯಾಕ್ ಇದೆ. ನಾನ್ BJP, ನಾನ್ ಕಾಂಗ್ರೆಸ್ಸು, ನಾನ್ DMK. ಬ್ಯೂಟಿಫುಲ್. ನೋಡಿ,
ತಮಿಳ್ನಾಡಿನ ರಾಜಕಾರಣ ನೋಡ್ಕೊಂಬನ್ನಿ. ನೀವು MGR ಕೂಡ ಸ್ವಂತ ಪ್ರಭಾವದಿಂದ ಬಂದಿದ್ದಲ್ಲ, ಅವ್ರು DMK ಇರ್ತಕ್ಕಂಥ ಅವ್ರ ಕಾರ್ಡ್ ಏನಿತ್ತು ಅದನ್ನ ಆ ಕಾರ್ಯಕರ್ತರು ತಗೊಂಡ್ ಬಂದಿದ್ದಕ್ಕೆ ಅವ್ರಿಗೆ ಬೂತ್ ಲೆವೆಲ್ ಕರುಣಾನಿಧಿಗೆ ಸಿಕ್ಕಿದ್ದು ಅಷ್ಟೇ. DMK 1949 ಅಣ್ಣ ದೊರೈ ಮಾಡಿದ್ರು, ಆ ಕಾರ್ಯಕರ್ತರ ಪಡೆಯೋದಕ್ಕೆ DMK ಬಂದಿದ್ದು. ವಿತೌಟ್ ಅದು ಬಂದಿರ್ತಕ್ಕಂಥ ಪಕ್ಷಗಳು ನೋಡಿ, DMDK ನೋಡಿ, ವಿಜಯಕಾಂತ್ ಅವ್ರದ್ದು ಏನು ಹೈಪ್ ಕ್ರಿಯೇಟ್ ಆಗಿದ್ದ, ಅವಾಗ ಎಷ್ಟು ಸೀಟ್ ತಗೊಂಡ್ರು? 6. ಅದಾದ್ಮೇಲೆ ನೀವು ಕಮಲಾ ಹಾಸನ್ ಪಾರ್ಟಿ ನೋಡಿ, ವಿಜಯ್ ನಮ್ಮ ಯಾರಿಗೆ ರಜನಿಕಾಂತ್ ಅವ್ರಿಗೆ ಪಾರ್ಟಿ ಮಾಡಕ್ಕೆ ಧೈರ್ಯ ಬರಲಿಲ್ಲ. ನೀವು ಹೈಪ್ ಕ್ರಿಯೇಟ್ ಮಾಡೋದು ಬೇರೆ, ಗ್ರೌಂಡ್ ಅಲ್ಲಿ ನಿಂತ್ಕೊಂಡು ಕಾರ್ಯಕರ್ತರು ಬೂತಿಗೆ ಹೋಗಿ ಕೆಲಸ ಮಾಡ್ತಕ್ಕಂಥವ್ರು, ಬೂತಲ್ಲಿ ಮನೆಯಿಂದ ಕರ್ಕೊಂಡ್ಬಂದು ಓಟ್ ಹಾಕ್ಸ್ತಕ್ಕಂಥ ಶಕ್ತಿ ಆಗಲಿ ನೋಡಿ. ವಿಜಯ್ ಅವ್ರಿಗೆ ಸುಮಾರು ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಕ್ಯಾಂಡಿಡೇಟ್ಗಳು ಸಿಗ್ಲಿಲ್ಲ ಅವ್ರಿಗೆ ಹಾಕ್ಲಿಕ್ಕೆ. ಹಾಗಾಗಿ ಇದು ಜಸ್ಟ್ ಹೈಪ್ ಬಿಟ್ಬಿಟ್ರೆ ಮತ್ತೆ ಕಮಲ್ ಹಾಸನ್ ರಜನಿಕಾಂತ್ ಎರಡು ಬೇರೆ ಬೇರೆ ಕೇಸ್ ಸ್ಟಡಿ ರೀ. ಕಮಲ್ ಹಾಸನ್ ಎಕ್ಸ್ಟ್ರೀಮ್ ಲೆಫ್ಟು, ರಜನಿಕಾಂತ್ ರೈಟ್ ಲೀನಿಯನ್ಸ್ ಇದ್ದಂಥ ಮನುಷ್ಯ. ಆ ಎರಡೂ ಕೂಡ ತಮಿಳುನಾಡಿನ ರಾಜಕಾರಣ ಅವರು ಎಕ್ಸ್ಟ್ರೀಮ್ ಲೆಫ್ಟ್ ದ್ರಾವಿಡ ಐಡಿಯಾಲಜಿ ಇಟ್ಕೊಂಡು ಹೋಗ್ತಿದ್ದಾರೆ ಅವರು. ಅಟ್ಲೀಸ್ಟ್ ನೋಡಿ, ಯಾವ್ದಾದ್ರು ಒಂದು ಪೊಲಿಟಿಕಲ್ ಪಾರ್ಟಿ ಮಾಡ್ಬೇಕಾದ್ರೆ ಇವರು NTR ವಿಚಾರ ಹೇಳಿದ್ರು, 4 ರಿಂದ 5 ವರ್ಷದ ವಿಜಯ್ ಜೊತೆ ಸರ್ ಒಂದು ನಿಮಿಷ, ವಿಜಯ್ ಜೊತೆ ಕೊನೆ ಕ್ಷಣದಲ್ಲಿ ನೀವು ಯಾಕೆ ಮೈತ್ರಿ ಮಾಡ್ಕೊಳ್ಳಿಕ್ಕೆ ಹೋಗಿದ್ರಿ? ಬಿಜೆಪಿಯವರು AIDMKಗೂ ವಿಜಯ್ಗೆ ಯಾಕೆ ಮೈತ್ರಿ ಮಾಡಿಸ್ಲಿಕ್ಕೆ ಹೋಗಿದ್ರಿ? ಇಫ್ ಈಸ್ ಎಕ್ಸ್ಟ್ರೀಮ್ ಲೆಫ್ಟ್ ತಮಿಳ್ನಾಡಿನಲ್ಲಿ ನಡೆಯೋದೇ ಮೈತ್ರಿಕೂಟ. ಈವನ್ ಸಣ್ಣ ಪಕ್ಷಗಳಿಗೂ ಕೂಡ ನೀವು ಸಣ್ಣ ಪಕ್ಷ ನಾನು ಹೇಳಿದ್ನಲ್ಲ ನೋಡ್ರಿ, PMK ನಿಮ್ಮ ಜೊತೆ ಬಂದಿರತಕ್ಕಂಥದ್ದು ಹೊಸ ಬೆಳವಣಿಗೆ ಅಲ್ಲ. PMK ಬಂದಾಕ್ಷಣ 1 year ಕಮ್ಯುನಿಟಿ ಪೂರ್ತಿಯಾಗಿ ಈ ಕಡೆ ಬಂದು ನಿಲ್ಲುತ್ತೆ ಅಂತಕ್ಕಂಥದ್ದೇನಲ್ಲ. 1 year ತೇವರ್ ಮತ್ತು ಗೌಂಡರ್ ಸಮುದಾಯಗಳಿವೆ, ಅವುಗಳ ಮೇಲೆ ಎರಡೂ ಒಕ್ಕೂಟಗಳ ಹಿಡಿತ ನಿಶ್ಚಿತವಾಗಿದೆ. ನೀವು ಹೇಳದಂತ ನಾವೊಂದು ಒಪ್ತೀನಿ, ಆಂಟಿ ಇನ್ಕಂಬನ್ಸಿ ಇದ್ದಾಗ ಅದರ ಲಾಭ ಮತ್ತೊಂದು ಪಾರ್ಟಿಗಾಗತ್ತೆ. ಇಲ್ಲಿ ಈಗ ನೋಡಿ, ಇಲ್ಲಿನ ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಏನು, ವಿಜಯ್ಗೆ ಈ ಮಟ್ಟದ ವೋಟ್ ಶೇರ್ ಮತ್ತು ಸೀಟ್ ತೆಗೆದುಕೊಳ್ಳಕ್ಕೆ AIADMK ಲ್ಯಾಕ್ಲಸ್ಟರ್ ಲೀಡರ್ಶಿಪ್ ಹೆಲ್ಪ್ ಮಾಡ್ತಾ ಇಲ್ವಾ? ದಟ್ ಈಸ್ ಇಂಪಾರ್ಟೆಂಟ್ ಕ್ವಶನ್. ಒಂದು ನಿಮ್ಮಲ್ಲಿಗೆ ಭಾಳ ಬ್ಯೂಟಿಫುಲ್ ಕ್ವಶನ್ ನೋಡಿ. ವಿಜಯ್ನ ಪಾರ್ಟಿಗೆ ವೋಟ್ ಹಾಕೋದಕ್ಕೆ ಯಾವ ಐಡಿಯಾಲಜಿ ಮೇಲೆ ಹೋಗ್ತಾ ಇದ್ದಾರೆ ನೋಡಿ. ಒಂದು ಪೊಲಿಟಿಕಲ್ ಪಾರ್ಟಿ ಬರೋದಕ್ಕೆ ಒಂದು ಲೀಡರ್ಶಿಪ್ ಬೇಕು, ಒಂದು ಐಡಿಯಾಲಜಿ ಬೇಕು. ಲೀಡರ್ಶಿಪ್ ಇದೆ ಅಂತಾನೆ ಇಟ್ಕೊಳ್ಳಿ, ಯಾವ ಐಡಿಯಾಲಜಿ ಮೇಲೆ ನಿಮಿಷ ನಾನೇ ಬರ್ತೀನಿ. ಯಾರು ಪ್ರೂವ್ ಮಾಡಕ್ ಹೋಗ್ತಾರೆ? ಈಗ AIDMKಗೆ ಡಿಸೈಡೆಡ್ ಅವ್ರದ್ದು ಐಡಿಯಾಲಜಿ ಇದೆ, ನಿಮ್ಗೆ 16 ವರ್ಷಗಳ ಒಂದು ಕಾರ್ಡರ್ ಇದೆ. ಜೊತೆಗೆ ಈ ಬಾರಿ ಬರ್ತಿರ್ತಕ್ಕಂಥ ನ್ಯಾಷನಾಲಿಟಿ ಇಶ್ಯೂ ಆಗಲಿ ಅಥವಾ ಬಿಜೆಪಿಯಿಂದ ಬಂದ ಹಿಂದುತ್ವದ ವಿಷಯ ಆಗಲಿ, ಇವೆಲ್ಲವನ್ನು ಕೂಡ ಜೊತೆಗೆ ಈ ಡೆವಲಪ್ಮೆಂಟ್ ಮಾಡಲು ಅಲ್ಲಿನ ಹೆಣ್ಮಕ್ಳಿಗೆ ಹೋಗ್ತಾ ಇದೆ, ಯುವಕರಿಗೆ ಹೋಗ್ತಾ ಇದೆ. ಈ ಎಲ್ಲವನ್ನು ಕೂಡ ಏನು AIDMK BJP ಅಲಯನ್ಸ್ ಅಲ್ಲಿ ಬರ್ತಾ ಇದೆ, ಇದು DMK ಅದೊಂದು ದ್ರಾವಿಡ ಮೂವ್ಮೆಂಟ್ ಅಲ್ಲಿ ಹೋಗ್ತಾ ಇದೆ. TVKಗೆ ಏನಿದೆ ಅದರೊಳಗಡೆಗೆ ನೀವು ಕೊಡೋದಕ್ಕೆ ಯಾವುದಾದ್ರೂ ಒಂದು ವಿಚಾರ ಇದೆಯಾ? ಎಷ್ಟು ಮೀಟಿಂಗ್ ಮಾಡಿದ್ದಾರೆ? ಕೇವಲ 14. ಎಡಪಾಡಿ ಅವರು ಎಷ್ಟು ಮಾಡಿದ್ದಾರೆ? 213. 14 ಮೀಟಿಂಗು. ನಿಮ್ಗೆ ಎಷ್ಟು ಡಿಸ್ಟಿಕಲ್ಲಿ ನಿಮ್ಮ ಬಾಡಿಗಳಿದೆ, ಎಷ್ಟು ಜನ ಲೀಡರ್ಗಳು ನಿಮ್ಮ ಜೊತೆ ಇದ್ದಾರೆ? ನೀವು ಹೇಳ್ತಕ್ಕಂಥ ಮೆಸೇಜನ್ನ ನೀವು ನೋಡಿ. ವಾಜಪೇಯಿ ಅವರು ಸ್ವತಃ ಒಂದು ಮಾತಾಡಿದ್ರು, ನಮ್ಮ ಸರ್ಕಾರ ಮಾಡಿರೋ ಕೆಲಸಗಳನ್ನ ಕಾರ್ಯಕರ್ತರು ಜನಗಳಿಗೆ ಹೇಳೋದ್ರಲ್ಲಿ ವಿಫಲರಾದ್ರು ಅಂತೇಳಿ. ಅಂಥ BJPಗೆ ಆ ಮಟ್ಟದ ಕೆಳಗಡೆಗೆ ತಗೊಂಡೋಗೋದಕ್ಕೆ ವ್ಯವಸ್ಥೆ ಇಲ್ದಿದ್ದಾಗ ಮೊನ್ನೆ ಹುಟ್ಟಿರೋ ಪಾರ್ಟಿ 14 ಮೀಟಿಂಗ್ ಅಷ್ಟೇ ಮಾಡಿರ್ತಕ್ಕಂಥದ್ದು. ಎಷ್ಟೋ ಕಡೆಗೆ ಜಿಲ್ಲಾ ಅಧ್ಯಕ್ಷಗಳ ಗತಿ ಇಲ್ಲ, ಕೆಳಗಡೆಗೆ ಗ್ರೌಂಡ್ ಇವತ್ತಿನ ಚುನಾವಣೆಗಳು ಬರೀ ಐಡಿಯಾಲಜಿ ಮೇಲೆ ನಡೆಯಲ್ಲ, ಐಡಿಯಾ ಮೇಲೆ ನಡೀತವೆ. ಐಡಿಯಾ ಮೇಲೂ ಚುನಾವಣೆಗಳು ನಡೀತವೆ. ಅರವಿಂದ್ ಕೇಜ್ರಿವಾಲ್ ಇಲ್ಲ ಅಂದ್ರೆ 2011ರಲ್ಲಿ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಮಾಡಿದವರು ಏಕಾಏಕಿ ಅವ್ರ ಬಳಿ ಕೇಡರ್ ಇತ್ತ? ಒಂದು ಮೆಟ್ರೋಪಾಲಿಟನ್ ಸಿಟಿ, ನೀವು ಅದನ್ನ ಸ್ಟೇಟ್ ಎಲೆಕ್ಷನ್ ಕನ್ಸಿಡರ್ ಮಾಡಬೇಡಿ. ಈಗ ನೀವು MG ರಾಮಚಂದ್ರನ್ ಬಗ್ಗೆ ರಾಮಚಂದ್ರನ್ ಬಗ್ಗೆ ಹೇಳ್ತಿದ್ರಲ್ವಾ? MG ರಾಮಚಂದ್ರನ್ ಜೊತೆ ಯಾಕೆ ಹೋದ್ರು? MG ರಾಮಚಂದ್ರನ್ ಜೊತೆ ಜನ ಯಾಕೆ ಹೋದ್ರು? ಅಣ್ಣಾದೊರೈ ಕರುಣಾನಿಧಿನೂ ಇದ್ರು, MG ರಾಮಚಂದ್ರನ್ ಯಾಕೆ NT ರಾಮರಾವ್ ಜೊತೆ ಹೋದ್ರು? ಆಂಧ್ರ ಮತ್ತು ತಮಿಳುನಾಡಿನ ಪೊಲಿಟಿಕಲ್ ವೋಟರ್ DNA ಅಲ್ಲಿ ಫಿಲ್ಮ್ ಇಂಡಸ್ಟ್ರಿ ಅಂತಕ್ಕಂಥದ್ದು ಇಸ್ ಇಂಪಾರ್ಟೆಂಟ್ ಫ್ಯಾಕ್ಟರ್. ನಾವೇನು ಹೇಳ್ತಾ ಇಲ್ಲ ಕುಳಿತುಕೊಂಡು. ಈಗ ನಾನು ಅಜಿತ್ ಏನು ತಮಿಳುನಾಡಿಗೆ ಹೋಗಿಲ್ಲ. ವಿ ಆರ್ ಡಿಸ್ಕಸಿಂಗ್ ಆನ್ ದ ಟುಡೇಸ್ ಚಾಣಕ್ಯ ಅಂಡ್ ಆಕ್ಸೆಸ್ ಮೈ ಇಂಡಿಯಾ. ನಮಗೆ ಅನಿಸ್ತಾ ಇದೆ ತಮಿಳುನಾಡಿನಲ್ಲಿ ಒಂದು ಅವಕಾಶ ಇದೆ. MG ರಾಮಚಂದ್ರನ್ ಇಂಡಿಪೆಂಡೆಂಟ್ ಆಗಿ ಮಾಡಲಿಲ್ಲ. ಏನು DMK ಇತ್ತು, DMKನ ಸ್ಪ್ಲಿಟ್ ಮಾಡಿದ್ರು. ಸ್ಪ್ಲಿಟ್ ಮಾಡಿದಾಗ ಅವ್ರಿಗೆ ಇಡೀ ವ್ಯವಸ್ಥೆಗಳು ಸಿಕ್ಬಿಡ್ತು, ಆಫೀಸ್ಗಳು ಸಿಕ್ತು, ಅವ್ರ ಕಾರ್ಯಕರ್ತಗಳು ಸಿಕ್ಕಿದ್ರು. ಅದು ಬಿಟ್ಬಿಟ್ಟು ಇಂಡಿಪೆಂಡೆಂಟ್ ಆಗಿ ಹಿ ವಿಲ್ ಬಿ ಎ ಸೆಕೆಂಡ್ ಪ್ರಶಾಂತ್ ಕಿಶೋರ್. ರೈಟ್ ಇಟ್ ಡೌನ್. ಬಿಹಾರದ ಪ್ರಶಾಂತ್ ಕಿಶೋರ್ ಏನಾಗಿತ್ತು, ತಮಿಳುನಾಡಲ್ಲಿ ಅಷ್ಟೇ ಆಗ್ತಕ್ಕಂಥದ್ದು ಸಾಧ್ಯವೇ ಇಲ್ಲ. ಯಾಕೆಂತ ಹೇಳಿದ್ರೆ ಆ ಪಕ್ಷಕ್ಕೆ ಒಂದು ಐಡಿಯಾಲಜಿ ಇಲ್ಲ. ನಾನು ಬಂದ ಮೇಲೆ ಇದು ನಾವು ಚರ್ಚೆ ಮಾಡಿದ್ರು ಚರ್ಚೆ ಮಾಡ್ತಾ ಹೋಗ್ತೀವಿ. ಆಲ್ರೆಡಿ ಶುಕ್ರವಾರ ರಾತ್ರಿ ಇದೀವ್ರಿ, ಸೋಮವಾರ ಬೆಳಗ್ಗೆ ಶುರು ಆಗತ್ತಪ್ಪ ಕೌಂಟಿಂಗು. ಯೂನಿವರ್ಸಿಟಿ ಸೆಮಿನಾರ್ನ ಸಿದ್ಧಾಂತಗಳನ್ನು
ಯೂನಿವರ್ಸಿಟಿ ಸೆಮಿನಾರ್ ಥರ ಈ ಲೆಕ್ಕಾಚಾರಗಳು ಮಾಡಿಸಿದ್ರೆ ಆಗಲ್ಲ. ನೋಡಿ, ಗೊತ್ತಿಲ್ಲ ಸರ್. 1920 ರಿಸಲ್ಟ್ ರಿವ್ಯೂಸ್ ಅವರೇ ಸತ್ಯ, ಅವ್ರು ಹೇಳಿದ್ದೆ ಕರೆಕ್ಟ್ ಆಗ್ಬೋದಪ್ಪ, ಗೊತ್ತಿಲ್ಲ. 1920ರಿಂದ ಸಾಗಿ ಬಂದಿರೋ ಜಸ್ಟಿಸ್ ಪಾರ್ಟಿ ಹಿನ್ನೆಲೆ, ಅದಾದ ನಂತರ ದ್ರವಿಡಿಯನ್ ಆ ಸಿದ್ಧಾಂತ ಅನ್ನೋದಿದೆ, ಅದು ನಗಪಾಟ್ಲು ಮಾಡಿಬಿಟ್ಟು ಜಯಲಲಿತಾ, ಕರ್ನಾಟಕ ಮೂಲದ ಈ ಜಯಲಲಿತಾ ಹೋಗ್ಬಿಟ್ಟು ಪ್ರಚಂಡ ನಾಯಕ ಹೋಗ್ಬಿಟ್ಲು. ಬ್ರಾಹ್ಮಣ, ಕರ್ನಾಟಕ ಮೂಲದ ಅಯ್ಯಂಗಾರ್ ಬ್ರಾಹ್ಮಣ ಜಯಲಲಿತಾ ನಿಮ್ಮ ದ್ರಾವಿಡಿಯನ್ ಸಿದ್ಧಾಂತ ತಲೆ ಕೆಳಗಾಗಿ ನಿಲ್ಲಿಸ್ಬಿಟ್ರು. ಹೇಗೆ ಸಾಧ್ಯ ಆಯಿತು? MGR ಚೀಫ್ ಮಿನಿಸ್ಟರ್ MGR ನೀವು ಮಾತಾಡೋರು ನಾನು ಡಿಸ್ಟರ್ಬ್ ಮಾಡಲ್ಲ ಸ್ವಲ್ಪ. ನಾನು ನಮ್ಮ ಕಾಲಘಟ್ಟದಲ್ಲಿ ನೋಡಿದ್ದೀವಿ ಪ್ರತ್ಯಕ್ಷವಾಗಿ. MGR ಅಮೇರಿಕದಿಂದ ಚಿಕಿತ್ಸೆ ಪಡ್ಕೊಂಡು ಬಂದಮೇಲೆ ಅರೆ ಪ್ರಜ್ಞಾವಸ್ಥೆಯಲ್ಲಿದ್ದರು. 9 ತಿಂಗಳು ಜಯಲಲಿತಾ ಜನರಲ್ ಸೆಕ್ರೆಟರಿ ಶಿ ವಾಸ್ ದಿ ಡಿಫ್ಯಾಕ್ಟಿವ್ ಚೀಫ್ ಮಿನಿಸ್ಟರ್. ಮುಂದೆ ಅವ್ರು ತೀರ್ಕೊಂಡಾಗ ಆಕೆಗೆ ಶೌಧ ಹತ್ರಕ್ಕೆ ಬರಲಿಲ್ಲ, ಆಕೆ ಹೇಳಿದ್ದು ತಳ್ಳಿಬಿಟ್ರು. ಆ ಜಾನಕಿ ರಾಮಚಂದ್ರನ್ ಅವ್ರನ್ನ ಚೀಫ್ ಮಿನಿಸ್ಟರ್ ಮಾಡಿದ್ರು ತಾತ್ಕಾಲಿಕವಾಗಿ. ಆಮೇಲೆ ಆಕೆ ಏಕಾಂಗಿಯಾಗಿ ತನ್ನ ಪಕ್ಷವನ್ನು ಗೆಲ್ಲಿಸಿ ತೋರಿಸ್ ನಿಜವಾದ AIADMK ತಾನು ಅಂತ ಸ್ಪ್ಲಿಟ್ ಯಾವ ದ್ರಾವಿಡ ಸಿದ್ಧಾಂತ ಇದೆ. ಆಮೇಲೆ ನನಗೆ ಕಾಂಗ್ರೆಸ್ ಪಕ್ಷದ ಭಾಳ ಸಿಟ್ಟು ಬರುತ್ತೆ. 67ರಲ್ಲಿ ಕಾಮರಾಜ್ ನಾಡರ್ ಕಾಂಗ್ರೆಸ್ನ ಸೋಲಿಸುವ ನೆರೇಟಿವ್ ಇತ್ತಲ್ಲ, ಬ್ರಾಹ್ಮಣನಿಂದನೇ ಭಾಷಾ ದ್ವೇಷ, ಆ್ಯಂಟಿ ಹಿಂದಿ ಆ್ಯಂಟಿ ಬ್ರಾಹ್ಮಿನ್, ಆ್ಯಂಟಿ ಹಿಂದಿ ಆ್ಯಂಟಿ ಬ್ರಾಹ್ಮಿನ್, ಅದಕ್ಕೊಂದು ಪರ್ಯಾಯ ನೆರೇಟಿವ್ ಕಟ್ಟಲಿಕ್ಕಾಗಲಿಲ್ಲ ಕಾಂಗ್ರೆಸ್ ಪಕ್ಷಕ್ಕೆ. ಪಾಪ ಪಿ ಚಿದಂಬರಂ ಸಾಹೇಬರು, ವೆಂಕಟರಾಯಂ ಸಾಹೇಬರೆಲ್ಲ ತಮ್ಮ ಪಾಡಿಗೆ ತಮ್ಮ ಸೀಟ್ ಗೆದ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಕೇಂದ್ರ ಸರ್ಕಾರದಲ್ಲಿ 2-3 ಸ್ಥಾನದಲ್ಲಿ ಇರ್ತಾ ಇದ್ರು. ಡಿಫೆನ್ಸ್ ಮಿನಿಸ್ಟ್ರು, ಫೈನಾನ್ಸ್ ಮಿನಿಸ್ಟರ್ ಆಗ್ತಾ ಹೊರತು ಪಕ್ಷವನ್ನು ರಿವೈವ್ ಮಾಡೋ ಪ್ರಯತ್ನವೇ ಮಾಡಲಿಲ್ಲ. ಒಂದು ಸ್ಟೇಜ್ ನಮ್ಮ ದೇವೇಗೌಡರು ಪ್ರಧಾನಮಂತ್ರಿ ಆವಾಗ ಮೂಪ್ನಾರ್, GK ಮೂಪ್ನಾರ್, ಇಂದಿರಾ ಗಾಂಧಿ ಅವ್ರಿಗೆ ಆಪ್ತರಾಗಿ ತಮ್ಮದೊಂದು ಪಕ್ಷ ಮಾಡಿಬಿಟ್ರು, ತಮಿಳು ಮಾನಲ ಕಾಂಗ್ರೆಸ್ ಅಂತ ಮಾಡಿಬಿಟ್ಟು ಪಿ ಚಿದಂಬರಂ TMCಯಿಂದ ಗೆದ್ದು ಬಂದು ಫೈನಾನ್ಸ್ ಮಿನಿಸ್ಟರ್ ಆದರು. ದೇವೇಗೌಡರು ಗೌರ್ಮೆಂಟಲ್ಲಿ ಬಜೆಟ್ ಕೊಟ್ಟಿದ್ರು. ಆದರೆ ಈ ಐಡಿಯಾಲಜಿಗೆ ಅಲ್ಲ ಆಗ್ತಿರ್ಲಿಲ್ಲ, ಐಡಿಯಾಲಜಿ ಒಂದು ವಾಯ್ಡ್ ಇರೋದ್ರಿಂದ ಚರ್ಚೆ ಆಗ್ತದೆ. ಆಮೇಲೆ ಫಾರ್ ಎಕ್ಸಾಂಪಲ್ ಈ ಕರ್ನಾಟಕದಲ್ಲಿ 94-99 ನೀವು ಒಂದು ಸ್ವಲ್ಪ ಹಿಂದೆ ಹೋಗಿ, ಯಡಿಯೂರಪ್ಪನವರು ಹೋರಾಟ, ಸಂಕಲ್ಪ ರ್ಯಾಲಿ, ಜನ ಸೇರ್ತಿದ್ದು 40 ಸೀಟ್ ಅಷ್ಟೇ ಟ್ರಾನ್ಸ್ಫರ್ ಆಯಿತು. ಜನತಾದಳ ಅವಸಾನ ಆದ ಅಂದರೆ ರಾಮಕೃಷ್ಣ ಹೆಗಡೆ, JH ಪಟೇಲ್ರ ಪೊಲಿಟಿಕಲ್ ಒಂದು ರೀತಿ ಅಂತ್ಯ ಆದ 3 ವರ್ಷದೊಳಗಡೆ 2004ರಲ್ಲಿ BJP 79+. ಸೊ ಶೂನ್ಯತೆ ಯಾವಾಗಲೂ ಒಂದು ಹೊಸ ಪಾರ್ಟಿಗೆ ಅವಕಾಶ ಕೊಡುತ್ತೆ. ವಿಜಯ್ ಸಿಗುತ್ತಾ ಕುತೂಹಲ ಇದೆ ಅಷ್ಟೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.